ಓಕೆ, ಸೊ ನೀವೊಂದು ಅನ್ಮ್ಯೂಟ್ ಮಾಡಿರಿ, ಬಾಕಿ ಇರೋರೆಲ್ಲ ಮ್ಯೂಟ್ ಅಲ್ಲಿ ಇರಿ. ಸೊ ಸ್ಕ್ರೀನ್ ಕಾಣಿಸ್ತಾ ಇದಲ್ವಾ? ಯಸ್ ಸರ್. Yes. So this is actually one very good tool. Okay. So some people who have not succeeded in selling UPOS, the reason is I think they are not able to use this tool properly. Okay. Goal setting, the prospect goal setting tool ಅಂತ ನಾವು ಹೇಳ್ತೀವಿ. ಸೊ ಇದು UPOS ಸೆಲ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಒಂದು ಎಕ್ಸೆಲ್ ಶೀಟ್ ನೀವು ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಇದರಿಂದ ನೀವು ಈಸಿಯಾಗಿ ಒಂದು ಪ್ರಾಸ್ಪೆಕ್ಟಿವ್ ಅಂದ್ರೆ ಈಗ ಒಂದು UPOS ಡಿಜಿಟಲ್ ಮಾಲ್ ಬಗ್ಗೆ ನಾನು ಈಗ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ, ಇದೆಲ್ಲ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ನೀವು ಈ ಒಂದು ಸೆಗ್ಮೆಂಟ್ ನೀಟಾಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಈ ಒಂದು ಎಕ್ಸೆಲ್ ಶೀಟ್ ಓಪನ್ ಮಾಡಿ ಅವ್ರ ಹತ್ರ ಇನ್ಪುಟ್ ತಗೋಬೇಕು. ನಾನೀಗ ನಿಮ್ಮ ಹತ್ರ ಯಾವ ರೀತಿಯಲ್ಲಿ ಇನ್ಪುಟ್ ತಗೋತಾನೆ ಇದೇ ರೀತಿಯಲ್ಲಿ ನೀವು ಅವ್ರ ಹತ್ರ ಇನ್ಪುಟ್ ತಗೊಂಡ್ರೆ ಸೊ ಅವರು 100% ಈ ಪ್ರಾಡಕ್ಟ್ ಬಗ್ಗೆ ಕನ್ವಿನ್ಸ್ ಆಗ್ತಾರೆ. ಸೊ ನಾವು ಪ್ರಾಕ್ಟಿಕಲಿ ಇದು ಕನ್ವಿನ್ಸ್ ಮಾಡೋದಕ್ಕಿರುವಂತ ಒಂದು ಬೆಸ್ಟ್ ಟೂಲ್ ಇಸ್ ದಿಸ್ UPOS ಗೋಲ್ ಶೀಟ್. ಓಕೆ, ಸೊ ಲೆಟ್ ಅಸ್ ಟೇಕ್ ದ ಬೇಸಿಕ್ UPOS ಕಾಸ್ಟ್ ತಗೊಳ್ಳೋದ 54,000 ರೂಪಾಯಿ ಕಾಸ್ಟ್ ಇದೆ, ನಿಮ್ಗೆ ಗೊತ್ತಿದೆ ರೈಟ್? ಸೊ ನಾನೊಂದು ಇಲ್ಲಿರೋ ಫಿಗರ್ ಏನು ನೀವು ನೋಡ್ಬೇಡಿ, ತಲೆಗೆ ಇಡ್ಸ್ಕೋಬೇಡಿ. ಓಕೆ, ಐ ವಿಲ್ ಮೇಕ್ ಇಟ್ 0. ಸೊ ನಿಮಗೆ ಸೊ ಈಗ ನಾನು ನಿಮ್ಮ ಮೊದಲನೇ ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ ಸರ್, ನೀವು ಒಂದು 54,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಡೆಫಿನೆಟ್ಲಿ ನಿಮ್ಗೆ ಯು ಅಗ್ರಿ ದಟ್ 54,000 ರೂಪಾಯಿನಲ್ಲಿ ಒಂದು ಪೆಟ್ಟಿ ಅಂಗಡಿನೂ ಹಾಕಕ್ಕಾಗಲ್ಲ. ಅಗ್ರಿ ಸರ್? ಒಂದು ಪಾನ್ ಶಾಪು ಮಾಡೋಕ್ಕಾಗಲ್ಲ, ದಟ್ ಇಸ್ ಫಾರ್ ಶೂರ್. ಬಟ್ ಆತರ 54,000 ರೂಪಾಯಿ ಇನ್ವೆಸ್ಟ್ ಮಾಡಿ ನೀವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಒಂದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ವ ಸರ್ ಪರ್ ಆನಮ್? ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್ ನೀವು? ಸರ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಅಟ್ಲೀಸ್ಟ್ ಐ ಶುಡ್ ಗೆಟ್ ಬ್ಯಾಕ್ ಮೈ ಇನ್ವೆಸ್ಟ್ಮೆಂಟ್ ವಿತಿನ್ 6 months ಅಂತ. 6 months ಅಂದ್ರೆ ಆಲ್ಮೋಸ್ಟ್ 200% ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಗೆ. ಹೌದು ಸರ್. ಸೊ ನೀವು ಬ್ಯಾಂಕ್ ಅಲ್ಲಿ ಹೋಗಿ ಏನಾದ್ರೂ ಒಂದು ಬಿಸ್ನೆಸ್ ಶುರು ಮಾಡುವಾಗ 200% ಎಕ್ಸ್ಪೆಕ್ಟೇಷನ್ ಕೇಳಿದ್ರೆ ಕೊಡ್ತಾರ ಸರ್? ಕೊಡಲ್ಲ. ಓಕೆ, ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಸೊ ನೀವು ಬಿಗಿನಿಂಗ್ ಅಲ್ಲಿ ನಾನು 1 year ಅಂತ ಅನ್ಕೊಂಡಿದ್ದು. ನಾನು ತಗೊಂಡಾಗ ಏನು ಅನ್ಕೊಂಡೆ ಅಂದ್ರೆ 1 year ಅಲ್ಲಿ ವಿ ಶುಡ್ ಗೆಟ್ ಬ್ಯಾಕ್ ದಿಸ್ ಇನ್ವೆಸ್ಟ್ಮೆಂಟ್ ಅಂತ. ಇನ್ವೆಸ್ಟ್ಮೆಂಟ್ ನೋ ಪ್ರಾಬ್ಲಮ್ ಸರ್. ನೀವು ನಿಮ್ಮ ಮನಸ್ಸಲ್ಲಿ ಏನ್ ಇಟ್ಕೊಂಡಿದ್ರೆ ಅದೇ ಹಾಕಿದ್ದೀನಿ, 200% ಹಾಕಿದ್ದೀನಿ. ಸೊ ನೀವು 200% ಎಕ್ಸ್ಪೆಕ್ಟ್ ಮಾಡಿದ್ರೆ ಐ ಆಮ್ ಪುಟಿಂಗ್ 200%. ದಿಸ್ ಇನ್ಪುಟ್ ಇಸ್ ಯೋರ್ಸ್. ನಾನು ಆಗ್ಲೇ ಹೇಳಿದೆ, ಇದು ನಿಮ್ಮ ಇನ್ಪುಟ್, ನೀವೇನ್ ಹೇಳ್ತೀರಾ ಅದು ಹಾಕ್ತೀನಿ ನಾನು ಅಷ್ಟೇ. ಓಕೆ, ಸೊ ಸರಿ ಸರ್. ಹಾಗಾದ್ರೆ ನೀವು 200% ಎಕ್ಸ್ಪೆಕ್ಟೇಷನ್ ಮಾಡುವಾಗ ನಿಮ್ಮ ಎಫರ್ಟ್ ಕೂಡ ಅಷ್ಟೇ ಜಾಸ್ತಿ ಇರಬೇಕು, ರೈಟ್? ಬಿಕಾಸ್ ಎವ್ರಿ ಬಿಸ್ನೆಸ್ ಅವರ್ ಟೈಮ್ ಅಂಡ್ ಮನಿ ಎರಡು ಪ್ರಪೋರ್ಷನಲ್ ಆಗಿದ್ರೆ ಮಾತ್ರನೇ ಬರೋದು ಅಲ್ವಾ? ಸೊ ಎಷ್ಟು ನಮ್ಮ ಟೈಮ್ ಇರುತ್ತೆ ಅಷ್ಟೇ ನಮಗೆ ದುಡ್ಡು ಬರ್ತಾ ಇರೋದು, ರೈಟ್? ಸೊ ವೈ ಟುಡೇ ಅಂಬಾನಿ ಈಸ್ ಬಿಕಮಿಂಗ್ ಎ ಸೂಪರ್ ರಿಚ್ ಅಂತಂದ್ರೆ ಬಿಕಾಸ್ he have at least 5 lakh people who are directly working for Reliance and maybe another 50 lakh or at least 25 lakh people who are indirectly working for Reliance, right? So that is the reason why he is this 5 lakh people into multiple of working hours allene ಅವರು ಎಂಜಾಯ್ ಮಾಡ್ತಾ ಇರೋದು, ರೈಟ್? ಓಕೆ, ಫಾರ್ಗೆಟ್ ಇಟ್, ಲೆಟ್ ಅಸ್ ನಾಟ್ ಗೋ ಇಂಟು ದಟ್ ಡೀಪ್ ಆಫ್ ದಟ್. ಸೊ ಹಾಗಾದ್ರೆ ಒಂದು ತಿಂಗಳಿಗೆ ಎಷ್ಟು ಯೂಸರ್ಸ್ ನೀವು ಆಡ್ ಮಾಡ್ಬೋದು ಸರ್? ಈ ಯೂಸರ್ಸ್ ಅನ್ನೋರು ಯಾರು ಅಂತ ಕೇಳಿದ್ರೆ ಇವ್ರು ಯಾರು ಶಾಪಿಂಗ್ ಮಾಡಿದ್ರೆ ಸಾಕು, ಇವ್ರು ಯಾರು UPOS ತಗೋಬೇಕು ಅನ್ನೋರಲ್ಲ. ಇವರು ಬರೀ ಅವ್ರ ಮನೆಗೆ ಕರೆಂಟ್ ಬಿಲ್ಲು, ಗ್ರಾಸರಿ ಪರ್ಚೇಸ್ ಮಾಡ್ತಾ ಇರೋರು, ಮೆಡಿಸಿನ್ಸ್ ತಗೋತಾ ಇರೋರು, ಇನ್ಶೂರೆನ್ಸ್ ತಗೋತಾ ಇರೋರು, ಅಂದ್ರೆ ಪ್ಲೇನ್ ಯೂಸರ್ಸ್. ಒಂದು ತಿಂಗಳಿಗೆ ಎಷ್ಟು ಯೂಸರ್ಸ್ ಮಾಡಬಹುದು ಸರ್ ನೀವು? 10 ಮಾಡಬಹುದು ಸರ್. 10 ಯೂಸರ್ಸ್. ಓಕೆ, ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ಮತ್ತೆ ನಿಮ್ಮ ಇದಕ್ಕೂ ಮ್ಯಾಚ್ ಆಗ್ತಾ ಇಲ್ಲ, ಬಟ್ ಸ್ಟಿಲ್ ಇರ್ಲಿ, ನೀವು 10 ಹೇಳಿದ್ರೆ 10 ಹಾಕಿದ್ದೀನಿ, ರೈಟ್? ನೆಕ್ಸ್ಟ್, ಈಗ ಇಲ್ಲಿ ನೋಡಿ ಟೋಟಲ್ ಏಜೆಂಟ್ 18 ಜನ ಏಜೆಂಟ್ ಮಾಡ್ಬೋದು ಅಂತ ಹೇಳಿದ್ದೀನಿ. ಸೊ ಈ ಏಜೆಂಟ್ ಯಾರು ಅಂತ ಕೇಳಿದ್ರೆ, ಸೊ ಏಜೆಂಟ್ ನೀವು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಹೂ ಆರ್ ಲುಕಿಂಗ್ ಫಾರ್ ಆಪರ್ಚುನಿಟಿ, ಯಾರು ಕೆಲಸ ಮಾಡಕ್ಕೆ ರೆಡಿ ಇದ್ದಾರೆ ಅವ್ರಿಗೆ ನೀವು ಏಜೆಂಟ್ ಮಾಡ್ಬೋದು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನಿಮ್ಮ ಫ್ರೆಂಡ್ದೊಂದು ಒಂದು ಸ್ಟೇಷನರಿ ಶಾಪ್ ಇದೆ, ಫೋಟೋ ಕಾಪಿ ಸ್ಟೇಷನರಿ ಎಲ್ಲ ಮಾಡುವಂತ ಒಂದು ವ್ಯಕ್ತಿ ನಿಮಗೆ ಪರಿಚಯ ಇದ್ದಾರೆ. ಓಕೆ, ಸೊ ಆತ ಪ್ರತಿದಿನ ಬೆಳಗ್ಗೆ 8 ಗಂಟೆಗೆ ಶಾಪ್ ಓಪನ್ ಮಾಡ್ತಾರೆ, ರಾತ್ರಿ 8 ಗಂಟೆ ತನಕ ಶಾಪಲ್ಲೇ ಕೂತಿರ್ತಾರೆ. ಓಕೆ, ಬಟ್ ಅಷ್ಟೊಂದೇನು ಫುಟ್ಫಾಲ್ ಇಲ್ಲ ಅವ್ರ ಹತ್ರ ಬರೀ ಬರೋರು ನಿಮ್ಗೆ ಗೊತ್ತಿದೆ, ಸ್ಟೇಷನರಿ ಜೆರಾಕ್ಸ್ ಎಷ್ಟು ಬರ್ತಾರೆ ಅಷ್ಟು ಬಂದು ಹೋಗ್ತಾರೆ. ನೀವೀಗ ಆ ವ್ಯಕ್ತಿಗೆ ಹೇಳ್ತಾ ಇದೀರಾ, ನೋಡೋಣ ನೀನ್ ಹೆಂಗಿದ್ರು ಇದು ಮಾಡ್ತಾ ಇದೆಯಾ, ನಾನು ನಿಂಗೊಂದು ಹೊಸ ಆಪರ್ಚುನಿಟಿ ಕೊಡ್ತಾ ಇದ್ದೀನಿ, ಈ ತರ ಒಂದು ಮಲ್ಟಿಪಲ್ ಅದೇ ಜಾಗದಲ್ಲಿ
ನೀನು ಬಸ್ ಟಿಕೆಟು ಕೊಡ್ಬೋದು, ಫ್ಲೈಟ್ ಟಿಕೆಟ್ಸು ಕೊಡ್ಬೋದು, ರೀಚಾರ್ಜು ಮಾಡ್ಬೋದು, ಕರೆಂಟ್ ಬಿಲ್ಲು ಕಟ್ಬೋದು, ವಾಟರ್ ಬಿಲ್ಲು ಕಟ್ಬೋದು. ಯಾಕೆ ಇಲ್ಲಿ ಮಾಡಬಾರ್ದು ಅಂತ ಕೇಳಿದ್ರೆ ಅವ್ರು ಖಂಡಿತ ಬೇಡ ಅಂತ ಅನ್ನಲ್ಲ, ಅನ್ನಲ್ಲ. ಓಕೆ, ಆದ್ರೆ ನೀವ್ ಹೇಳ್ತೀರಾ ಸರ್ 60,000 ರೂಪಾಯಿ ಕೊಡ್ಬೇಕು ಇದಕ್ಕೆ ಅಂತ ಹೇಳಿದ ತಕ್ಷಣ ಹೇಳ್ತಾರೆ ಅಣ್ಣ ಬೇಡ ಅಂತ ಹೇಳ್ತಾರೆ. ಅಗ್ರೀಡ್? ಬೇಡ, ನಾನು ಮೊದಲೇ ಬಿಸ್ನೆಸ್ ನಡೀತಾ ಇಲ್ಲ, ನಾನು ಸಾಲದಲ್ಲಿ ಶುರು ಮಾಡಿದ್ದೀನಿ, ಕತೆಗಳೆಲ್ಲ ಶುರು ಮಾಡ್ತಾರೆ. ಸೊ ನೀವು ಅವ್ರಿಗೆ ಒಂದು ಕಂಡೀಷನ್ ಹೇಳ್ಬೋದು, ನೋಡಪ್ಪ ಸರಿ ನೀನು ಜಾಗ ನಿಂದು, ಕೆಲಸ ಮಾಡೋ ನೀನು, ಅದಕ್ಕೊಂದು ಕಂಡೀಷನ್, ನೀನ್ ದುಡ್ಡು ಹಾಕ್ಬೇಡ, 60,000 ರೂಪಾಯಿ ನೀನ್ ಹಾಕ್ಬೇಡ, 64,000 ರೂಪಾಯಿ ನಾನು ಕೊಡ್ತಾ ಇದ್ದೀನಿ ನೀನು. ಬಟ್ ಒಂದೇ ಒಂದು ಕಂಡೀಷನ್, ನೀನ್ ಏನ್ ದುಡಿತೀಯ 50% ನಂದು, 50% ನಿಂದು. ಅಗ್ರೀಡ್ ಸರ್? ಒಪ್ಪಬೋದಲ್ಲ ಸರ್? ಇದು ಡೀಸೆಂಟ್ ತಾನೆ? ಡೀಸೆಂಟ್, ಬಿಕಾಸ್ ಇನ್ವೆಸ್ಟ್ಮೆಂಟ್ ನಿಮ್ದಲ್ವಾ, ಅವ್ರದ್ದು ಏನು ಇನ್ವೆಸ್ಟ್ಮೆಂಟ್ ಇಲ್ಲ. ಸೊ ಅವ್ರ ಸ್ಮಾರ್ಟ್ ಫೋನ್ಗೆ ನೀವು ಈ ಉಪವಾಸ ಒಂದು ಹಾಕೊಡ್ತಾ ಇದ್ದೀರಾ, ಅವ್ರಿಗೆ ಟ್ರಾನ್ಸಾಕ್ಷನ್ ಮಾಡೋದೇನು ಅಂತ ಹೇಳ್ಕೊಡ್ತಾ ಇದ್ದೀರಾ, ಅಷ್ಟೇ ನೀವು ಮಾಡ್ತಾ ಇರೋದು. ಗ್ರೇಟ್. ಸೊ ಆಗಿದ್ದಾಗ ಆತ ಎಷ್ಟು ಜನ ಯೂಸರ್ನ ತರ್ಬೋದು ಸರ್? ಬಿಕಾಸ್ ಅವರು ನಿಮ್ಗಿಂತ ಜಾಸ್ತಿ ಕಸ್ಟಮರ್ಗಿಂತ ಜಾಸ್ತಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸೊ ವಾಟ್ ಡು ಯು ಥಿಂಕ್ ದಟ್ ಒಂದು ಏಜೆಂಟ್ ಆದ್ರೆ ಎಷ್ಟು ಏಜೆಂಟ್ ಮಾಡ್ಬೋದು ಸರ್ ನೀವು? ನನ್ನ ಟಾರ್ಗೆಟ್ ಹೆಂಗೋ 18 ಮುಗಿಸ್ಬೇಕು ಅಂತಾನೆ ಓಕೆ ಮನಸ್ಸಲ್ಲಿ ಇರೋದು. ಸೊ ಅದನ್ನ ಪರ್ ಮಂತ್ ಟಾರ್ಗೆಟ್ ಅಂತ ಇಟ್ಕೊಳ್ಳೋದಾ ಅಥವಾ ಆಸ್ ಎ ಟೋಟಲಿ ಪರ್ ಆನಮ್ ನೀವು ಟೋಟಲ್ ಒಂದು ವರ್ಷದಲ್ಲಿ ಎಷ್ಟು ಏಜೆಂಟ್ ಮಾಡ್ತೀರಾ? ಒಂದು ವರ್ಷದಲ್ಲಿ ಸರ್ 10 ಇಟ್ಕೊಳ್ಳೋಣ ಸರ್. ಓಕೆ ಸರಿ, 10. ಸೊ ಆಗಿದ್ರೆ ಎಷ್ಟು ಯೂಸರ್ಸ್ನ ಮಾಡ್ಬೋದು ಸರ್ ನಿಮಗೆ ಗೊತ್ತಿರಂಗೆ? ಸರ್ ವರ್ಷದಲ್ಲ ಸರ್, ಒಂದು ವರ್ಷದಲ್ಲಿ ತಿಂಗಳಿಗೆ ಹೇಳಿ ಫಸ್ಟ್. ಅವ್ರ ತಿಂಗಳಿಗೆ ಸರ್ ದೇ ಕ್ಯಾನ್ ಬ್ರಿಂಗ್ ನಾಟ್ ಲೆಸ್ ದೆನ್ ಯೂಸರ್ಸ್ ಕನ್ವರ್ಟ್ ಮಾಡಿದ್ರೆ ಫಸ್ಟ್ ಬಿಗಿನಿಂಗ್ ಅಲ್ಲಿ ದೇ ಕ್ಯಾನ್ ಬ್ರಿಂಗ್ ಅಟ್ ಲೀಸ್ಟ್ 100 ಸರ್. 100 ಯೂಸರ್ಸ್. ಸೊ ಲೆಟ್ ಅಸ್ ಟಾಕ್ ವೆರಿ ಪ್ರಾಕ್ಟಿಕಲಿ ಸರ್. 100 ಬೇಡ, ನಾವು ಬೇಕಾದ್ರೆ ಇನ್ನೂ ಸಿಂಪಲ್ ಆಗಿ ಯೋಚನೆ ಮಾಡಿ. ಈಗ ಅಟ್ಲೀಸ್ಟ್ ನಾನು ಒಂದು ಸಿಂಪಲ್ ಆಗಿ ಹೇಳ್ತೀನಿ, ನೀವು 10 ತರ್ತಾ ಇದ್ದೀರಾ, ಅಟ್ಲೀಸ್ಟ್ ಅವ್ರು 20 ಆದ್ರೂ ಮಾಡೋಕ್ಕಾಗಲ್ವಾ? ಖಂಡಿತ ಮಾಡಬಹುದು ಸರ್, ಖಂಡಿತ ಮಾಡಬಹುದು. ಅಗ್ರೀಡ್. So I am just putting 20. ನಾನು ತುಂಬಾ because they are already in the business. Yes sir, exactly. ಬರ್ತಾರೋ ಕಸ್ಟಮರ್ಸ್ ನೇ ಮಾಡಬಹುದು. Agreed sir, you are very right, because they are in business, they are already interacting with customers, ಪ್ರತಿದಿನ ಕಸ್ಟಮರ್ಸ್ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ಅವರು ಹೊಸ ಕಸ್ಟಮರ್ ನ ಆಡ್ ಮಾಡುವಂತ ಪಾಸಿಬಿಲಿಟಿ ಜಾಸ್ತಿ ಇದೆ, ರೈಟ್? ಸೊ ಅಗ್ರೀಡ್, ಬಟ್ ಸ್ಟಿಲ್ ನಾನು ಪ್ರಾಕ್ಟಿಕಲಿ 20 ಹಾಕಿದ್ದೀನಿ ಸರ್. ಓಕೆ, ಸೊ ಈಗ ಸೆಕೆಂಡ್ ಕಾಲಮ್ ಇದು ಫಿಲ್ ಆಗಿದೆ. ಸೆಕೆಂಡ್ ನಾನು ಲೈನಿಗೆ ಬರ್ತಾ ಇದೆ ನೋಡಿ. ಸೊ ಈಗ ನಿಮ್ಮ ಸೆಲ್ಫ್ ಕಸ್ಟಮರ್ ಒಂದು ವರ್ಷಕ್ಕೆ 120 ಜನ ಬರ್ತಾ ಇದ್ದಾರೆ. ಅಗ್ರೀಡ್? 10 × 12 120. ಓಕೆ, 120 ಯೂಸರ್ಸ್ ಆರ್ ದೇರ್. ಅಂಡ್ ಟೋಟಲ್ ನಿಮ್ಮ ದಿಸ್ ಏಜೆಂಟ್ ಒಂದು ವರ್ಷಕ್ಕೆ, ಸೊ ಸಿನ್ಸ್ ಯು ಹ್ಯಾವ್ 10 ಏಜೆಂಟ್ಸ್, ದೇ ಆರ್ ಬ್ರಿಂಗಿಂಗ್ 20 ಕಸ್ಟಮರ್, ಅಂದ್ರೆ ಪ್ರತಿ ತಿಂಗಳು 200 ಕಸ್ಟಮರ್. ಸೊ 12 months ಗೆ 2400 ಕಸ್ಟಮರ್ಸ್ agent is bringing. Agreed sir? Yes sir. This is clear? Agent, clear sir. Agent customer after 1 year is 2400. Self customer 120. ಇದು 1 month ಗೆ ನಿಮ್ಮ 10 ಕಸ್ಟಮರ್ ಪ್ಲಸ್ ನಿಮ್ಮ ಏಜೆಂಟ್ 200 ಕಸ್ಟಮರ್, 210 customers. Yes sir. So now we are only doing the transaction with this much of people. So 210 ಕಸ್ಟಮರ್ ಇಂದ ನಾವು ಪ್ರತಿ ತಿಂಗಳು ಆಡ್ ಆಗ್ತಾ ಇರುವಂತ 210 ಕಸ್ಟಮರ್ ಇಂದ ಒಂದು ಟ್ರಾನ್ಸಾಕ್ಷನ್ ಮಾಡೋಣ. ಓಕೆ, ಸೊ ಲೆಟ್ ಅಸ್ ಸಿ ವಾಟ್ ಇಸ್ ದ ಡಿಫರೆನ್ಸ್, ವಾಟ್ ಕ್ಯಾನ್ ಪಾಸಿಬಿಲಿಟಿ ಕ್ರಿಯೇಟ್ ಮಾಡ್ತೇವೆ ಅಂತ. ಸೊ ಒಂದು ಫ್ಯಾಮಿಲಿ ಆಫ್ 4 to 5 members. ಓಕೆ, ಹಾಗೇನು ಇಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿರೋ ಇದು ಫಿಗರ್ ನೀವು ನೋಡಬೇಡಿ. ಸೊ ನಿಮಗೆ ಏನು ಅನಿಸುತ್ತೆ ಅದು ನೀವು ಹೇಳ್ಬೋದು. ಇದು ನಾನು ಯಾರೋ ಲಾಸ್ಟ್ ಯಾರಕ್ಕೆ ಕೇಳಿದ್ದೀನಿ, ಅವ್ರು ಹೇಳಿರೋ ಇನ್ಪುಟ್ ಮಾತ್ರ ಇಲ್ಲಿ ಹಾಕಿರೋದು. ಸೊ ನೀವು ನಿಮ್ಮ ಇನ್ಪುಟ್ ಹೇಳ್ಬೋದು. ಸೊ ಒಂದು ಫ್ಯಾಮಿಲಿನಲ್ಲಿ 4-5 ಮಂದಿ ಮನೆಯಲ್ಲಿ ಇದ್ರೆ, ಸೊ ಒಂದು ತಿಂಗಳಿಗೆ ಲೈಟ್ ಬಿಲ್ಲು, ಟೆಲಿಫೋನ್ ಬಿಲ್ಲು, ವಾಟರು, DTH ರೀಚಾರ್ಜು, ಅಮೆಝಾನು, ಇದೆಲ್ಲ ಸೇರಿದ್ರೆ ಎಷ್ಟು ಖರ್ಚು ಬರ್ಬೋದು ಸರ್ ಒಂದು ತಿಂಗಳಿಗೆ? ಸರ್ ಲೈಟ್ ಬಿಲ್ಲು, ಟೆಲಿಫೋನ್, ಮೊಬೈಲ್, ವಾಟರು, DTH ಎಲ್ಲ ಸೇರಿಸ್ಕೊಳ್ಳಿ ಸರ್. ಮೊಬೈಲ್ 1,500, ಮೊಬೈಲ್ 3,000 4,000 ಸರ್. ಓಕೆ ಸರ್, ಒಂದು 3,000 ರಿಂದ 4,000 ರೂಪಾಯಿ ಆಗುತ್ತೆ. ಸೊ ನಾನು 3,000ನೇ ಹಾಕ್ಲಾ?
3,000 ಹಾಕ್ಬೋದು ಸರಿ ಸರ್. 3,600 ಸರ್. ಅಂದ್ರೆ ಒಂದು ವರ್ಷಕ್ಕೆ ಆಗ್ತಾ ಇರೋದು ಸಾರಿ 36,000 ಒಂದು ವರ್ಷಕ್ಕೆ ಹಾಕಿದ್ದೀನಿ ಅಷ್ಟೇ. ಓಕೆ ಸರ್, ಇನ್ನೊಂದು ಹೇಳಕ್ ಬಿಟ್ಟೆ, ಇಲ್ಲಿ ಕಮಿಷನ್ ಅಂತ ಒಂದು ನಿಮಗೆ ಸ್ಟ್ರಕ್ಚರ್ ಕಾಣ್ತಾ ಇದೆ. ಗ್ಲೋಬಲ್ ಗಾರ್ನರ್ ಅಲ್ಲಿ 0.3% ಇಂದ 40% ತನಕನೂ ಕಮಿಷನ್ ಬರುವಂತಹ ಯುಪಾಸ್ ಅಲ್ಲಿ ನಮಗೆ ಕಮಿಷನ್ ಬರುವಂತಹ ಆಪರ್ಚುನಿಟಿಗಳಿದೆ, ಅಂದ್ರೆ ಸೆಗ್ಮೆಂಟ್ಸ್ ಇದೆ. ಆದ್ರೆ ನಾವು ಇಲ್ಲಿ ತಗೊಂಡಿರೋದು ತುಂಬಾ ಕಡಿಮೆ ಇರುವಂತ ಸೆಗ್ಮೆಂಟ್ಸ್ ಗಳು ಮಾತ್ರ ತಗೊಂಡಿರೋದು. ಫಾರ್ ಎಕ್ಸಾಂಪಲ್, ಎಲೆಕ್ಟ್ರಿಸಿಟಿ ಬಿಲ್ಲು ಇದರೆಲ್ಲ ನಿಮಗೆ 0.3% ಕಮಿಷನ್ ಬರುತ್ತೆ, ಗ್ರಾಸರಿನಲ್ಲಿ 0.5% ಕಮಿಷನ್ ಬರುತ್ತೆ, ಬಟ್ಟೆನಲ್ಲಿ 3% ಆವರೇಜ್ ತಗೊಂಡಿರೋದು ಅಷ್ಟೇನೆ. ಆದ್ರೆ ಇಲ್ಲಿ 12% 10% ಕಮಿಷನ್ ಬರುವಂತ ಬ್ರ್ಯಾಂಡ್ಗಳು ಇದೆ. ಫಾರ್ ಎಕ್ಸಾಂಪಲ್ ಫ್ಲೈಯಿಂಗ್ ಮೆಷಿನ್, ಈ ಬಿಗ್ ಬ್ರ್ಯಾಂಡ್ಸ್ ಆರೋ, ಇದೆಲ್ಲ ನೀವು ಕೊಟ್ರೆ ನಿಮ್ಗೆ ಇದರಲ್ಲಿ 9% 10% ಎಲ್ಲ ಬರುವಂತ ಅವಕಾಶಗಳು ಇದೆ. ಬಟ್ ನಾವು ಒಂದು ಸಣ್ಣ ಆವರೇಜ್ ತಗೊಂಡಿರೋದು 3% ಇಲ್ಲಿ ತಗೊಂಡಿರೋದು. ಇನ್ಶೂರೆನ್ಸ್ ಅಲ್ಲೂ ಲೈಫ್ ಇನ್ಶೂರೆನ್ಸ್ ಅಲ್ಲಿ 5% ಬರುತ್ತದೆ, ಜನರಲ್ ಅಲ್ಲೆಲ್ಲ ಸ್ವಲ್ಪ ಕಡಿಮೆ ಬರುತ್ತೆ, ಬಟ್ ನಾವು ಬರೀ 5% ಇಟ್ಕೊಂಡಿದೀವಿ. ಲೋನ್ಸ್ 0.25% ಬರುತ್ತೆ. ಫ್ಲೈಟ್ ಅಂದ್ರೆ ಜಾಸ್ತಿ ಬರುವಂತ ಸೆಗ್ಮೆಂಟ್ ಇದೆ, ಬಟ್ ನಾವು ಕಡಿಮೆ ಇರುವಂತ ಸೆಗ್ಮೆಂಟ್ ಮಾತ್ರ ತಗೊಂಡಿದೀವಿ. ಓಕೆ, ಸೊ ಈ ಸೆಗ್ಮೆಂಟ್ ತಗೊಂಡೇ ನಾವು ಈ ಕ್ಯಾಲ್ಕುಲೇಷನ್ ಮಾಡ್ತಾ ಇರೋದು. ಓಕೆ, ಸೊ ಹಾಗಾದ್ರೆ ಈಗ ಗ್ರಾಸರಿಗೆ ಬರೋಣ ಸರ್. ಒಂದು ತಿಂಗಳಿಗೆ ಎಷ್ಟು ಬೇಕಾಗುತ್ತೆ ಸರ್ ಗ್ರಾಸರಿ ಬಿಲ್? ಒಂದು ಫ್ಯಾಮಿಲಿ ಆಫ್ 4 to 5 ಮೆಂಬರ್ಸ್ ಪರ್ ಮಂತ್? 5,000 per family. 5,000 rupees. ಓಕೆ, ತುಂಬಾ ಕನ್ಸರ್ವೇಟಿವ್ ಆಗಿ ಹೇಳಿದೀರಾ. ಬಟ್ ಐ ಥಿಂಕ್ ಇವತ್ತು ಫ್ಯಾಮಿಲಿ ಅಂತಂದ್ರೆ 25 kg ರೈಸ್ ವಿಲ್ ಈಸಿಲಿ ಕಾಸ್ಟ್ ಯು ಬಿಟ್ವೀನ್ 1,500 to 1,600 rupees, right? So still okay, as you, since it's your input, I'm putting only 60,000. Okay, so for ಬಟ್ಟೆ, ಸೊ ವರ್ಷದಲ್ಲಿ 2-3 ಹಬ್ಬಗಳು ಬರುತ್ತೆ, ವೆಡ್ಡಿಂಗ್ ಆನಿವರ್ಸರೀಸ್, ಬರ್ತ್ಡೇಸ್, ನ್ಯೂ ಇಯರ್. ಒಂದು ಫ್ಯಾಮಿಲಿ ಏನ್ ಬಜೆಟ್ ಇರುತ್ತೆ ಸರ್ ಬಟ್ಟೆಗೆ? If we consider as 5 people, it is not less than 10,000, sir. Okay, so I'm putting 10,000. Okay, 10,000 area, 10,000 I'm putting. Insurance. So insurance tax slab ಬರೋದಕ್ಕೆ 1 lakh ಪ್ಲಸ್ ಬೇಕು. ಆದ್ರೆ ನೀವು ಹೇಳಿ ಎಷ್ಟು ಹಾಕ್ಬೇಕು ಅಂತ. ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಗಾಡಿ ಇನ್ಶೂರೆನ್ಸ್ ಎಲ್ಲ ಇರುತ್ತೆ, ಬಟ್ ಲೈಫ್ ಇನ್ಶೂರೆನ್ಸ್ ತಗೊಳ್ಳೋದ ಎಷ್ಟು ಪ್ರೀಮಿಯಂ ಕಟ್ಬೋದು? ಫ್ಯಾಮಿಲಿ 50,000 ಈಸಿಯಾಗಿ ಕಟ್ತಾರೆ. 50,000 ಈಸಿಯಾಗಿ ಕಟ್ಬೋದು. ಆದ್ರೆ ಇನ್ನೂ ಆದ್ರೆ ಎಲ್ಲರೂ ಕರೆಕ್ಟ್ ಸರ್, ಎಲ್ಲರೂ ಕಟ್ಟಲ್ಲ, ಎಲ್ಲರೂ ಕಟ್ಟಲ್ಲ. ಎಸ್ ಸರ್, ಬಟ್ ಹೆಲ್ತ್ ಇನ್ಶೂರೆನ್ಸ್ ಸರಿನಾ ಸರ್? ಹೆಲ್ತ್ ಇನ್ಶೂರೆನ್ಸ್ ಹಾಕ್ಬೋದು ಸರ್, ಹೆಲ್ತ್ ಇನ್ಶೂರೆನ್ಸ್ ಹಾಕ್ಬೋದು. ಎರಡು ಸೇರಿದ್ರೆ ಖಂಡಿತ 50,000 ಆಗುತ್ತೆ. ಹಾಗೆ ಆಗುತ್ತೆ. ಸೊ ಆದ್ರೆ ನೀವ್ ಹೇಳಿರೋ ತರ ಎಲ್ಲರೂ ಕಟ್ಟಲ್ಲ, ಕರೆಕ್ಟ್ ಅಲ್ವಾ ಸರ್? ಎಲ್ಲರೂ ಕಟ್ಟಲ್ಲ. ಈಗ ಈ ತರ ಕೋವಿಡ್ ಬಂದಾಗ ಮಾತ್ರನೇ ಹೆಲ್ತ್ ಇನ್ಶೂರೆನ್ಸ್ ಹುಡುಕ್ತಾ ಇರೋ ಜನಗಳು ಇದ್ದಾರೆ. ಸೊ ಒಂದು ಆವರೇಜ್ 10ರಲ್ಲಿ 4 ಜನ ಉಪಯೋಗಿಸ್ತಾರೆ ಅಂತ ಅನ್ಬೋದಾ ಸರ್? 10ರಲ್ಲಿ 4 ಜನ ಖಂಡಿತ ಕಟ್ತಾರೆ. ಓಕೆ ಸರ್, ಅಷ್ಟೇ ಹಾಕಿರೋದು ನೋಡಿ ಸರ್, 40% ಹಾಕಿದ್ದೀನಿ ಅಷ್ಟೇ. ಅಂದ್ರೆ ಇದು ನಿಮ್ಮ ಕಸ್ಟಮರ್ ಬೇಸ್ ಅಲ್ಲಿ 10ರಲ್ಲಿ 4 ಜನ ಮಾತ್ರ ಉಪಯೋಗಿಸ್ತಾ ಇದ್ದಾರೆ. ನೆಕ್ಸ್ಟ್ ಲೋನ್ ಬರ್ತಾ ಇದೀನಿ. ಈಗ ಎಜುಕೇಶನ್ ಲೋನು, ವೆಹಿಕಲ್ ಲೋನು, ಅದು ಇದೆಲ್ಲ ನೀವು ಕೊಡಿಸ್ಬೋದು. ಇದಕ್ಕೆ ನಿಮ್ ಕೆಲಸ ಏನೂ ಇಲ್ಲ, ನೀವು ಬರೀ ಡಾಕ್ಯುಮೆಂಟೇಶನ್, ನೀವು ಬರೀ ಅವ್ರದ್ದು ಡೀಟೇಲ್ಸ್ ಕಳ್ಸಿದ್ರೆ ಸಾಕು, ನೆಕ್ಸ್ಟ್ ಮಾಡ್ತಾರೆ. ಬಟ್ ಇರ್ಲಿ ಬಿಡಿ, ಸದ್ಯಕ್ಕೆ ಇದು 0 ಹಾಕೋಣ. ನಾನೀಗ ಲೋನ್ ಸದ್ಯಕ್ಕೆ 0ನೇ ಇಡ್ತೀನಿ, ಬೇಡ 0 ನಾನು ಮಾತಾಡ್ತಾ ಇಲ್ಲ, ಬಿಕಾಸ್ ಅದು ತುಂಬಾ ಜಾಸ್ತಿ ಬರುತ್ತೆ. ನೀವು ಸರ್ ನೀವು ತುಂಬಾ ಜಾಸ್ತಿ ಬರೋದೇ ತೋರಿಸ್ತೀರಾ ಅಂತ ಹೇಳ್ತೀರಾ. ಫ್ಲೈಟ್ ಒಂದು ವರ್ಷಕ್ಕೆ ಏನ್ ಇಡ್ಬೋದು ಸರ್ ಫ್ಲೈಟ್? ಅಂದ್ರೆ ನೀವು ನಿಮ್ಮ ಮಾತ್ರ ಯೋಚನೆ ಮಾಡಬಾರ್ದು. ನೀವು ನಿಮ್ಮ ಕಸ್ಟಮರ್ಸ್, ನೀವೊಂದು ಯುಪಾಸ್ ಅಂತ ಅಂದಾಗ ನೀವು ಸುಮಾರು ಇಷ್ಟು 2,400 ಜನಕ್ಕೆ ನೀವು ಸರ್ವಿಸ್ ಕೊಡ್ತಾ ಇದ್ದೀರಾ. ಸೊ ಅದರಲ್ಲಿ 10ರಲ್ಲಿ ಎಷ್ಟು ಜನ ಬೇಕಾದ್ರೂ ನೀವು ಹೇಳ್ಬೋದು, ಏನ್ ಅಮೌಂಟ್ ಹಾಕ್ಬೇಕು ಅದು ಹೇಳ್ಬೋದು. ಫ್ಲೈಟ್ ಬಂದು ಸರ್ ಇದು ಇಟ್ಸ್ ಪರ್ ಮಂತ್ ಗೆ ಹಾಕಿದ್ರೆ ನಾನು ಕಮ್ಮಿ ಮಾಡ್ಬೋದು. ಬೇಡ ಸರ್, ಒಂದು ವರ್ಷಕ್ಕೆ ಹಾಕೋಣ ಸರ್. ಒಂದು ವರ್ಷಕ್ಕೆ ಹೇಳ್ಬಿಡಿ, ಒಂದು ಬಜೆಟ್ ಹೇಳ್ಬಿಡಿ ಅಷ್ಟೇ. ವರ್ಷಕ್ಕೆ ಸರ್ ಒಂದು ಫ್ಯಾಮಿಲಿ ನಾರ್ಮಲಿ ಹೋದ್ರೆ 2 ಸರಿ ಹೋದ್ರೂ 15,000 rupees ಸರ್, 15,000 ಒಬ್ಬರಿಗೆ. ಹೌದು ಸರಿ ಸರ್, ಒಂದು 30,000 ಹಾಕಿರ್ಲಾ ಸರ್? ಆಗ್ಬೋದು ಸರ್, 30,000 ಹಾಕಿದೀನಿ ಸರ್ ಒಂದು ವರ್ಷಕ್ಕೆ. ಅದು 10ರಲ್ಲಿ ಬರೀ 30% ಜನ, 10ರಲ್ಲಿ 3 ಜನ ಮಾತ್ರ ಹಾಕಿದೀನಿ. ತೊಂದರೆ ಇದೆಯಾ? ಇಲ್ಲ ಕಮ್ಮಿ ಮಾಡ್ಬೇಕಾ? ಕಮ್ಮಿ ಮಾಡ್ತೀನಿ, ಇನ್ನೂ ಕಮ್ಮಿ ಮಾಡಿದ್ರೆ ಕಮ್ಮಿನೂ ಮಾಡ್ತೀನಿ. 20% ಮಾಡೋಣ. 20% ಮಾಡೋಣ ಸರ್. ಓಕೆ ಸರ್, ಐ ಮೇಡ್ ಇಟ್ 20%. ಸೊ ಟ್ರಾವೆಲ್ ಅಂಡ್ ಫುಡ್, ಸೊ ನಾವು ಟ್ರಾವೆಲ್ ಮಾಡ್ತೀವಿ, ರೆಸ್ಟೋರೆಂಟ್ಸ್ ಹೋಗ್ತೀವಿ, ಒಂದು ವರ್ಷಕ್ಕೊಂದು ಬಜೆಟ್ ಇದ್ದೇ ಇರುತ್ತಲ್ಲ ಸರ್, ಪಾರ್ಟಿ ಮಾಡ್ತೀವಿ. ಸೊ ಇದು ಸ್ವಲ್ಪ ಜಾಸ್ತಿ ಆಗುತ್ತೆ. ಇದೆಷ್ಟು ಅಂದ್ರೆ ಒಂದು ಅಂದಾಜು ಎಷ್ಟು ಹಾಕ್ಬೋದು ಹೇಳಿ ಸರ್? ದಿಸ್ ಆಲ್ಸೋ ಪರ್ ಮಂತ್ ಸರ್?
ಪರ್ ಇಯರ್ ಇಯರ್ಗೆ ಹೇಳ್ಬಿಡಿ ಸರ್, ಎಲ್ಲ ನಾನು ಇಲ್ಲಿ ಪರ್ ಆನಮ್ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಪರ್ ಆನಮ್ ಹೊರಗಡೆ ಅವ್ರ ರೆಸ್ಟೋರೆಂಟ್ ಹೋಗೋದು ಸರ್, ನಾಟ್ ಲೆಸ್ ದೆನ್ 20,000. Not less than 20,000. So 20,000, and again idrallu as we said, all may not prefer, so Yeah. maybe 50%. Yes sir, 50%. 50%. Okay, 50%. ಸೊ ಮನೆಗೆ ಒಂದು ಎಲೆಕ್ಟ್ರಾನಿಕ್ಸ್ ತಗೋತೀವಿ, ಹೊಸ ಎಲೆಕ್ಟ್ರಾನಿಕ್ಸ್ ಆ್ಯಡ್ ಮಾಡ್ತೀವಿ, ಒಂದು ಹೊಸ ಮೊಬೈಲ್ ತಗೋತೀವಿ, ಮೆಡಿಕಲ್ ಮೋಟರ್ ಸರ್ವಿಸಸ್ ಕೊಡ್ತೀವಿ, ಮೆಡಿಕಲ್ ಅದರ್ ಎಕ್ಸ್ಪೆನ್ಸಸ್ಗೆ ಸ್ಪೆಂಡ್ ಮಾಡ್ತೀವಿ. ಒಂದು ಬಜೆಟ್ ಎಷ್ಟು ಇಡಬೇಕು ಸರ್? 50,000 or less than that, or whatever you feel you can tell. Electronics and other things, so average ಆಗಿ ಒಂದು 25,000 ಸರ್. Okay, 45,000. Again ಇದರಲ್ಲೂ ಕೂಡ 100 ಹಾಕ್ಲಾ ಇಲ್ಲ ಕಡಿಮೆ ಮಾಡ್ಲಾ? ಎಲೆಕ್ಟ್ರಾನಿಕ್ಸ್ ಅಂಡ್ ಮೋಟರ್ 25,000. ಆಮೇಲೆ ಮೆಡಿಕಲ್ ಅಂಡ್ ಅದರ್ ಎಕ್ಸ್ಪೆನ್ಸಸ್ ಹಾಕಿದ್ರು, ಅದೇನು ಸರ್? ಅದೇನೇ ಸರ್, ಮೆಡಿಕಲ್, ಈಗ ಮೆಡಿಕಲ್ ರಿಲೇಟೆಡ್ ಈಗ ಈ ಎಕ್ಸ್ಪೆನ್ಸಸ್ ಬರುತ್ತಲ್ಲ, ಸೊ ನೀವು ಹೆಲ್ತ್ ಚೆಕಪ್ ಮಾಡ್ತೀರಾ, ಹೆಲ್ತ್ ಚೆಕಪ್ಸ್, ಮೆಡಿಸಿನ್ಸ್ ಆ ಥರದ್ದು. ಸೊ ಆಯ್ತು ಸರ್, 40ನೇ ಹಾಕ್ತೀನಿ. ಇದು ಕೂಡ ಬರೀ 10ರಲ್ಲಿ ಒಂದು 4 ಜನ ಮಾತ್ರ ಉಪಯೋಗಿಸಂಗ್ ಮಾಕ್ಲಾ? 40% ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಅಗೇನ್ ನಾನು ಇಲ್ಲಿ ರಿಯಲ್ ಎಸ್ಟೇಟ್ ನಮ್ಮ ಹತ್ರ ಇದೆ, ಅದು 0 ಇಟ್ಟಿದ್ದೀನಿ. ವಿ ಹ್ಯಾವ್ ಫ್ಯೂ ಡೆವಲಪರ್ಸ್, ಸೊ ಅಲ್ಲಿಂದ ನೀವು ಪ್ರಾಪರ್ಟಿನ ತಗೋಬಹುದು. ಸೊ ಬಟ್ ಅದಕ್ಕೆ ಸದ್ಯಕ್ಕೆ 0 ಹಾಕಿದ್ದೀನಿ. ಓಕೆ, ಸೊ ದಿಸ್ ಇಸ್ ದ ಇನ್ಪುಟ್ ವಾಟ್ ಯು ಆರ್ ಗಿವನ್. ನೀವು ಹೇಳಿರೋದೆಲ್ಲ ವೆರಿ ಕನ್ಸರ್ವೇಟಿವ್ ಫಿಗರ್ಸ್ ಏನೆ. ಇದು ಒಂದು ಮಿಡಲ್ ಕ್ಲಾಸ್ ಲೆವೆಲಲ್ಲೇ ಹೇಳಿದ್ದೀರಾ. ಸೊ ಇದು ಹೈ ಇನ್ಕಮ್ ಗ್ರೂಪ್ ಎಲ್ಲ ಹೋದ್ರೆ ಇದರದೆಲ್ಲ ಎಕ್ಸ್ಪೆನ್ಸಸ್ ವಿಲ್ ಬಿ ವೆರಿ ವೆರಿ ಬಿಗ್, ರೈಟ್? ಸೊ ಲೆಟ್ ಅಸ್ ಸಿ ಸರ್, ಈ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ನಿಮಗೆ ಒಂದೊಂದು ಟ್ರಾನ್ಸಾಕ್ಷನ್ ಕಮಿಷನ್ ಇಲ್ಲಿ ಬಂದಿದೆ. ಇದು ಇಟ್ಕೊಂಡು ನಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ ಬೇಸ್ ಇಂದ ನಮ್ಮ ಇನ್ಕಮ್ ಏನಾಗಿರ್ಬೋದು ಅಂತ ಚೆಕ್ ಮಾಡೋದ. ಸೊ ಯೋರ್ ಇನ್ಕಮ್ ಪರ್ ಆನಮ್ ಇಸ್ 2,81,000 rupees. ಓಕೆ, ಸೊ ದಿಸ್ ಇಸ್ ಅ ವೆರಿ ಕನ್ಸರ್ವೇಟಿವ್ ಫಿಗರ್ ವಾಟ್ ಯು ಆರ್ ಟೋಲ್ಡ್. ಸೊ ನಿಮ್ಮ ಇನ್ಕಮ್ 2,81,000 ರೂಪಾಯಿ ನಿಮ್ಮ ಪರ್ಸನಲ್ ಇನ್ಕಮ್. ನಿಮ್ಮ ಟಾರ್ಗೆಟ್ ಏನಿದೆ ಹೇಳಿ ನೋಡಿ, 1,08,000 ನಿಮ್ಮ ಟಾರ್ಗೆಟ್ ಇರೋದು. Whereas your income, what you are going to earn is 2,81,000 rupees. Okay, and also you will get 10 times GG coins ಸಿಕ್ಕುತ್ತೆ. So 28 lakh GG coins ನಿಮಗೆ ಬರ್ತಾ ಇದೆ. This is one thing. ಬೆಸ್ಟ್ ಪಾರ್ಟ್ ಏನಂತಂದ್ರೆ, ನಿಮ್ಮ ಹತ್ರ 10 ಜನ ಏಜೆಂಟ್ಸ್ ಇದ್ದಾರೆ. ಓಕೆ, ನೀವು ಫಸ್ಟ್ 10 ಏಜೆಂಟ್ಸ್ ಮಾಡಿದ್ರಲ್ಲ, ಈ 10 ಏಜೆಂಟ್ಸ್ ಇದ್ದಾರೆ. ಸೊ ಈಚ್ ಏಜೆಂಟ್ ಈಸ್ ಆಲ್ಸೋ ಅರ್ನಿಂಗ್ 2,81,000 rupees. Each agent is also earning 2,81,000 rupees. 50% ಅವ್ರು ನಿಮಗೆ ಕೊಡ್ತಾ ಇದ್ದಾರೆ, ಬಿಕಾಸ್ ಇಲ್ಲೊಂದು ಕಂಡೀಷನ್ ಹಾಕಿದ್ವಲ್ಲ 50-50. ಸೊ ನಾವು ಯು ಟೆಲ್ ಮಿ ಸರ್, ಇಷ್ಟೊಂದು ಇನ್ಕಮ್ ಅರ್ನ್ ಮಾಡುವಾಗ ವಿಲ್ ಬಿ ಯೋರ್ ಏಜೆಂಟ್ ಆರ್ ವಿಲ್ ಬೈ ಹಿಸ್ ಓನ್ UPOS? He will go for role. He will go for a UPOS. Forget it. Okay, so if not, ನಿಮ್ಮ total income from 10 UPOS, 10 agents is 28,17,000 rupees is your income. Okay, this is ಯಾಕಂದ್ರೆ 50% ಅವ್ರಿಗೆ ಸಿಕ್ಕಿದೆ, ಬಾಕಿ 50% ನಿಮಗೆ ಸಿಕ್ಕಿದೆ. ಅಂದ್ರೆ 2,81,000 ಇಂಟು 10 ಏಜೆಂಟ್ ಇಂದ ನಿಮಗೆ ಸಿಕ್ಕಿದೆ. ಸೊ ಯೋರ್ ಟೋಟಲ್ ಇನ್ಕಮ್ ಇಸ್ 28 ಲಕ್ಷ ಅದರಿಂದ ಸಿಕ್ಕಿದೆ. ಸೊ ಇಂಟು 10 times GG coins ಸಿಕ್ಕಿದೆ. ಸೊ ನೆಕ್ಸ್ಟ್ ನೀವು ಇವರೆಲ್ಲ ಒಂದಲ್ಲ ಒಂದು ಕ್ಯಾಶ್ ಬ್ಯಾಕ್ ಹಾಕ್ಲೇಬೇಕು ಅಲ್ವಾ? ಅವ್ರು ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಆದ್ರೂ ಹಾಕ್ಬೇಕು, ಅದು ಮೈ ಸರ್ಕಲ್, ರ್ಯಾಂಡಮ್ ಬಿಗ್ ಪ್ರೊಸೆಸ್, ಫಿಫೋನು ಯಾವ್ದಾರು ಒಂದು ಹಾಕ್ಲೇಬೇಕು. ಸೊ ಇವರೆಲ್ಲ ಅಟ್ಲೀಸ್ಟ್ 10% ಜನ ಇನ್ಕಮ್ ಏನಾದ್ರೆ ಮೈ ಸರ್ಕಲ್ ಹಾಕಿದ್ರೆ ನೋಡಿ ನಿಮ್ ಇನ್ಕಮ್ ಎಷ್ಟಾಗ ಹೋಗುತ್ತೆ, ತುಂಬಾ ದೊಡ್ಡದಾಗ ಹೋಗುತ್ತೆ. ಓಕೆ, ಸೊ ಬೇಡ, ನಾನು ಅದಕ್ಕೆ ಏನ್ ಮಾಡ್ತಾ ಇದೀನಿ, ಎಲ್ಲ 0 ಆಗ್ತಾ ಇದೀನಿ. ಮೈ ಸರ್ಕಲ್ ಇನ್ಕಮ್ 0 ಆಗ್ತಾ ಇದೀನಿ. ಎಲ್ಲ ಬರೀ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಅಲ್ಲೇ ಹಾಕಿದ್ದೀನಿ. ಎವ್ರಿಬಡಿ ಐ ಆಮ್ ಪುಟಿಂಗ್ 100% ಇಂಟು ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಅಲ್ಲೇ ಹಾಕ್ತಾ ಇದೀನಿ. ಬರೀ 3% ಜನ ಮಾತ್ರ, ಅದು ಬರೋ ಆವ್ರೇಜ್ 3%ಗೆ ಇಟ್ಟಿದ್ದೀವಿ. ಸೊ ವೆರಸ್ 2 to 10% ನಮ್ಮ ಹತ್ರ ಬೆನಿಫಿಟ್ ಇದೆ, ಬಟ್ ವಿ ಆರ್ ಓನ್ಲಿ ಗೋಯಿಂಗ್ ವಿತ್ 3%. ಓಕೆ, ಇಫ್ ಯು ಟೇಕ್ 3% ಆಲ್ಸೋ, your incentive from the cashback, 10% of your user cashback is yours. So 56,800 rupees is your income, and 1,13,000 rupees is what your agents are earning. Okay, so cumulatively what you will earn out of all these transactions, that is nimma UPOS self income plus nimma agent income plus cashback income ella seridre per annum your income possibility is 31,56,000 rupees. So
ಇಷ್ಟು ತಿಂಗಳು ವೇಸ್ಟ್ ಮಾಡ್ಬಿಡ್ತಿದ್ವಿ. ಸೊ 31,56,000 ರೂಪಾಯಿ ಪಾಸಿಬಿಲಿಟಿ ನಿಮ್ ಕೈಯಲ್ಲಿದೆ. ಓಕೆ, ಪ್ಲಸ್ 3 ಕೋಟಿ ಜಿಜಿ ಕಾಯಿನ್ ಸಂಪಾದನೆ ಮಾಡುವಂತ ಅವಕಾಶ ನಿಮ್ ಕೈಯಲ್ಲಿದೆ. ಸೊ ನಿಮ್ಮ ಏಜೆಂಟ್ ಕೂಡ ಸುಮಾರು 4 ಲಕ್ಷ ರೂಪಾಯಿ ಸಂಪಾದನೆ ಮಾಡುವಂತ ಅವಕಾಶ ನಿಮ್ಮ ಹತ್ರ ಇದೆ. ಸೊ ನಿಮ್ ಕೈಯಲ್ಲಿ ಆಲ್ರೆಡಿ ಇದಿದೆ, ಸೊ ನೀವು ಅದು ಉಪಯೋಗಿಸೋದ್ರಲ್ಲೇನೆ ಇರೋದು. ಓಕೆ, ಸೊ ದಿಸ್ ಇಸ್ ಇನ್ ಯೋರ್ ಹ್ಯಾಂಡ್. ನಿಮ್ ಆಲ್ರೆಡಿ ನೀವು ಪರ್ಚೇಸ್ ಮಾಡಿರೋದ್ರಿಂದ, ಸೊ ಇಟ್ ಇಸ್ ದೇರ್. ಸೊ ಇಟ್ ಇಸ್ end of the day, if you are not adding users, if you are not adding agents, your UPOS income, you cannot see this income. Okay, this is practice. Okay, so let me take one more very negative approach, sir. Okay, let me take a very negative approach. Let me make ನನ್ನ ಹತ್ರ ಯಾರು ಫ್ಲೈಟ್ ಉಪಯೋಗಿಸೋರೇ ಇಲ್ಲ, ಸೊ ಐ ಆಮ್ ಮೇಕಿಂಗ್ ಝೀರೋ. ಐ ಆಮ್ ಪುಟಿಂಗ್ ಟ್ರಾವೆಲ್ ಅಂಡ್ ಫುಡ್ as ಝೀರೋ. ಐ ಆಮ್ ಪುಟಿಂಗ್ ಎಲೆಕ್ಟ್ರಾನಿಕ್ ಝೀರೋ. ಐ ಆಮ್ ಪುಟಿಂಗ್ ಇನ್ಶೂರೆನ್ಸ್ ಝೀರೋ. ಐ ಆಮ್ ಓನ್ಲಿ ಕೀಪಿಂಗ್ ಮೂರು ಸೆಗ್ಮೆಂಟ್ ಮಾತ್ರ ಇಟ್ಟಿದ್ದೀನಿ. ಬಟ್ಟೆ, ಗ್ರಾಸರಿ, ಲೈಟ್ ಬಿಲ್, ವಾಟರ್ ಬಿಲ್, ನೆಸೆಸಿಟಿ. ಇದು ಮೂರಂತೂ ನೆಸೆಸಿಟಿ ಅಲ್ಲ ಸರ್. ಇದು ಮೂರಂತೂ ಯಾರು ಈ ಕೋವಿಡ್ ಟೈಮ್ ಅಲ್ಲೂ ಕೂಡ ನಾವು ಇದು ಮೂರಂತೂ ನಿಲ್ಸಕ್ಕಾಗಲ್ಲ. ಸೊ ವಿ ನೀಡ್ ಆಲ್ ದ at least three things. Okay, so if you keep this much as your target, if you keep maybe 1 year as a target, and with your same existing number, same customer base, if you are going to cater only this much category also, your income is 9,72,000 rupees. So this is your income which you can earn through UPOS. Okay, so this possibility is there in your hand, but we are yet to utilize this. Okay, so ಎನಿ ಡೌಟ್ ಇನ್ ದಿಸ್ ಸರ್? ಏನಾದರೂ ಡೌಟ್ ಇದ್ರೆ ಯು ಕ್ಯಾನ್ ಕೇಳ್ಬೋದು, ಇಲ್ಲ ಬೇಕಾದ್ರೆ ಈ ಎಕ್ಸೆಲ್ ಶೀಟು ನಾನು ಕಳಿಸ್ಬೋದು. ಸೊ ನೀವು ಇದು ಯು ಕ್ಯಾನ್ ಟ್ರೈ, ಸಿಟ್ ಅಂಡ್ ಟ್ರೈ, ಎವ್ರಿಬಡಿ ಇದು ಟ್ರೈ ಮಾಡಿ ನೋಡಿ. ಸೊ ಇದ್ರಲ್ಲೆಲ್ಲ ಪಾಸಿಬಿಲಿಟೀಸು ನೀವು ಚೆಕ್ ಮಾಡಿ ನೋಡಿ, ಆಗ್ಲೇ ನಿಮಗೆ ಗೊತ್ತಾಗೋದು ಇದ್ರದ್ದು ಬೆನಿಫಿಟ್ ಏನು ಅಂತ. ಸೊ ದಿಸ್ ಇಸ್ ಎಸ್ ಸರ್. ಒಂದೊಂದು ಸರ್, ಎಲೆಕ್ಟ್ರಿಸಿಟಿ ಬಿಲ್ಲು, ವಾಟರ್ ಚಾರ್ಜ್ ಅಂಡ್ DTH ಇದೆಯಲ್ಲ, ಅದರಲ್ಲಿ I think they will have to bear some 3%. Yes sir, they have to bear 3%. ಅದು ಒಂದು ಮಾತ್ರ we will have to manage them. Actually, ನನ್ನ ಪ್ರಕಾರ ಅದು it's a good. Even if they go for instant cash, only for that they'll get 2% back. Correct. And only 1% ಮಾತ್ರ ಅವ್ರದ್ದು ಇನ್ವೆಸ್ಟ್ಮೆಂಟ್ ತರ ಆಗುತ್ತೆ. But for that 1% they are getting 100% cash back, as well as they are joining in whatever other things they are getting. Also, thing is they should get convinced. Also 100% GG coins they're going to get. That's what, sir. 100% GG coin they are going to get. Yes. And that is where we'll have to convince them. Convince them, sir. Sir, it is all how we speak. Okay. Yeah. So what I showed you is this is a calculator. If you spend at least, anyway we are in lockdown. Okay. So namma customer friends, we might have a lot of friends. So practically ನೀವು UPOS ಬಗ್ಗೆ ಹೇಳಿದ್ರೆ ಅವ್ರು ಕನ್ವಿನ್ಸ್ ಆಗಲ್ಲ. This I have put it on the recording ಹಾಕಿದ್ದೀನಿ, this I will put it on the YouTube. ಇದೇ ತರ ಸೇಮ್ ಈ UPOS ನೀವು ಇದೇ ಎಕ್ಸೆಲ್ ಶೀಟ್ ತಗೊಳ್ಳಿ, ಪ್ರಾಕ್ಟೀಸ್ ಮಾಡಿ. ನಿಮ್ಮ ಒಂದೊಂದು ಫ್ರೆಂಡ್ಸು ಫ್ರೀ ಇರುವಾಗ ಜಸ್ಟ್ ಕಾಲ್ ದೆಮ್ ಆನ್ ಝೂಮ್, ನೀವೇ ಪರ್ಸನಲಿ 1-on-1. ಸೊ ಇದು ಎಕ್ಸ್ಪ್ಲೇನ್ ಮಾಡಿ. ಐ ಡೋಂಟ್ ಫೈಂಡ್ ದಟ್ ಅವರು UPOS ಬೇಡ ಅನ್ನೋಕ್ಕೆ ಚಾನ್ಸೇ ಇಲ್ಲ. ಓಕೆ, ಸೊ ನಾವು ಇದು ಈ ಎಕ್ಸೆಲ್ ಶೀಟ್ನ ಕರೆಕ್ಟಾಗಿ ಪ್ರಪೋಸ್ ಮಾಡಿದ್ರೆ we can easily convince anybody for this. So take them on Zoom, start speaking about this. So it is